ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಪ್ರೀ ಫೈನಲ್ 2 ಕ್ವಶನ್ ಪೇಪರ್ನ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 46 ಏನಿದೆ ನೋಡಿ, ಪ್ರೂವ್ ದಟ್ ಇಂಟಿಗ್ರೇಷನ್ ಫ್ರಮ್ 0 to a f of x into dx is equal to ಇಂಟಿಗ್ರೇಷನ್ ಫ್ರಮ್ 0 to a f of a minus x into dx ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಕನ್ಸಿಡರ್ ಮಾಡೋಣ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಸೊ ವಿ ಕ್ಯಾನ್ ರೀಪ್ಲೇಸ್ ಎಕ್ಸ್ ಬೈ ಅಂದರೆ ಪುಟ್ ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ಇಲ್ಲಿ ಏನು ಮಾಡಪ್ಪ ಅಂದರೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಮೈನಸ್ ಟಿ ಅಂತ ಕನ್ಸಿಡರ್ ಮಾಡೋಣ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಸೊ 0 - 1 ಆಯಿತು. ಸೊ ಹಂಗಂದರೆ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು -1 ಆಗುತ್ತೆ. ಸೊ ಅಂದರೆ ಇಲ್ಲಿ ಜಸ್ಟ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂತ ಬರೀಬೋದು. ಓಕೆ, ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ ಆಗುತ್ತೆ. ಸೊ ಇಲ್ಲಿ ಸೊ ಒಂದು ಲಿಮಿಟ್ಸ್ನ ಯಾವ ಥರ ಚೇಂಜ್ ಮಾಡ್ಬೋದು ಅಂದರೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಲೋಯರ್ ಲಿಮಿಟ್ ಏನಿದೆ ನೋಡಿ 0 ಇದೆ. ಸೊ ಇಫ್ ಎಕ್ಸ್ ಈಕ್ವಲ್ ಟು 0 ಇಂಪ್ಲಾಯ್ಸ್ ಟಿ ಈಸ್ ಈಕ್ವಲ್ ಟು ನೋಡೋಣ ಏನಾಗುತ್ತೆ, ಇಲ್ಲಿ 0 ಆದರೆ ಮೈನಸ್ ಟಿ ಕಡೆ ಬಂದರೆ ಪ್ಲಸ್ ಟಿ ಆಗುತ್ತೆ. ಹಂಗಂದರೆ ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ಓಕೆ, ಸಿಮಿಲರ್ಲಿ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ ಎ ಇದೆ. ಸೊ ಎಕ್ಸ್ ಏನಾದರೂ ಎ ಆಗಿಬಿಟ್ರೆ ಸೊ ಇಲ್ಲಿ ಎ ಮೈನಸ್ 0 ಆಗುತ್ತೆ. ಸೊ ಇಟ್ ಇಂಪ್ಲಾಯ್ಸ್ ಟಿ ಈಸ್ ಈಕ್ವಲ್ ಟು 0 ಆಯಿತು. ಓಕೆನಾ, ಸೊ ಹಂಗಂದರೆ ಇದನ್ನು ಸಪೋಸ್ ಐ ಅಂತ ಕನ್ಸಿಡರ್ ಮಾಡೋಣ. ಸೊ ಇಟ್ ಇಂಪ್ಲಾಯ್ಸ್ ಇಂಟಿಗ್ರೇಷನ್ ಫ್ರಮ್ 0 to a ಇರೋದು ಏನಾಯ್ತು, ಈಗ a to 0 ಆಯಿತು. ಸೊ a to 0 ಎಫ್ ಆಫ್ ಎಕ್ಸ್ ಬದಲು ಏನು ಬರೆಯೋಣ, ಈಗ ಎ ಮೈನಸ್ ಟಿ ಅಂತ ಬರೆಯೋಣ. ಸೊ ಎಫ್ ಆಫ್ ಎ ಮೈನಸ್ ಟಿ ಇಂಟು ಡಿ ಎಕ್ಸ್ ಬದಲು ಏನು ಬರೀಬೇಕು, ಇಲ್ಲಿ ಮೈನಸ್ ಡಿ ಟಿ ಬರೀಬೇಕು. ಸೊ ಮೈನಸ್ ಡಿ ಟಿ ಆಯಿತು. ಓಕೆ, ಸೊ ಈ ಮೈನಸ್ನ ಇಂಟಿಗ್ರಲ್ದ ಆಚೆ ಬರೆದ್ರೆ ಮೈನಸ್ ಆಫ್ ಇಂಟಿಗ್ರೇಷನ್ ಫ್ರಮ್ ಎ ಟು 0 ಎಫ್ ಆಫ್ ಎ ಮೈನಸ್ ಟಿ ಇಂಟು ಡಿ ಟಿ ಆಗುತ್ತೆ. ಓಕೆನಾ, ಸೊ ನಮಗೆ ಸೆಕೆಂಡ್ ಪ್ರಾಪರ್ಟಿ ನೋಡೋದಾದರೆ ಇಲ್ಲಿ ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದರೆ ನಮಗೆ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಹಂಗಂದರೆ ಇದನ್ನೇನಂತ ಬರೀಬೋದು, ಈಗ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ ವೆನ್ ವಿ ಇಂಟರ್ಚೇಂಜ್ ದ ಲಿಮಿಟ್ಸ್. ಸೊ ಎ ಟು 0 ಇರೋದನ್ನು ನಾವೇನಂತ ಬರೆಯೋಣ, 0 to a ಅಂತ ಬರೆಯೋಣ. ದಟ್ ಈಸ್ ಎಫ್ ಆಫ್ ಎ ಮೈನಸ್ ಟಿ ಇಂಟು ಡಿ ಟಿ ಆಗುತ್ತೆ. ಓಕೆ, ಬೈ P1 ಪ್ರಾಪರ್ಟಿ ಅಂತ ಹೇಳ್ಬೋದು ಇದನ್ನು. ಓಕೆನಾ, ಸೊ ನೆಕ್ಸ್ಟ್ ಈಗ ಟಿ ಇರೋದನ್ನೆಲ್ಲ ಕಂಪ್ಲೀಟಾಗಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಎಲ್ ಬರೀಬೋದು. ಅದು ಫಸ್ಟ್ ಪ್ರಾಪರ್ಟಿ P0 ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ದಿಸ್ ಈಸ್ ಬೈ P0 ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆನಾ, ಸೊ ದಿಸ್ ದ ರಿಕ್ವೈರ್ಡ್ ಪ್ರೂಫ್. ಸೊ ನಾವು ಕನ್ಸಿಡರ್ ಮಾಡಿದ್ದು LHS ಇಲ್ಲಿ, ಸೊ ಪ್ರೂವ್ ಮಾಡಿದ್ದು RHS. ಓಕೆ, ಸೊ ನೆಕ್ಸ್ಟ್ ಬೇಸ್ಡ್ ಆನ್ ದಿಸ್ ಒನ್ ಈಗೇನು ಮಾಡಪ್ಪ ಅಂದರೆ ಈ ಒಂದು ವ್ಯಾಲ್ಯೂನ ಎವ್ಯಾಲ್ಯೂಟ್ ಮಾಡೋಣ. ಓಕೆನಾ, ಸೊ ಏನಿದೆ ಇಲ್ಲಿ ಇಂಟಿಗ್ರೇಷನ್ ಫ್ರಮ್ 0 to π/2 ರೂಟ್ ಸೈನ್ ಎಕ್ಸ್ ಡಿವೈಡ್ ಬೈ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಐ ಅಂತ ಕನ್ಸಿಡರ್ ಮಾಡೋದನ್ನು ಲೆಟ್ I is equal to integration from 0 to π/2 root sin x divided by square root of sin x plus square root of cos x into dx ಅಂತ ಇದೆ. ಓಕೆ, ಸೊ ದಿಸ್ ಈಸ್ ಈಕ್ವೇಷನ್ 1. ಸೊ ಈಗ ನಾವೇನು ಮಾಡಿದ್ವಿ, ಇಲ್ಲಿ ಒಂದು ಪ್ರಾಪರ್ಟಿ ಪ್ರೂವ್ ಮಾಡಿದ್ವಲ್ಲ, ಸೊ ಆ ಪ್ರಾಪರ್ಟಿನ ಇಲ್ಲಿ ಅಪ್ಲೈ ಮಾಡೋಣ. ಸೊ ಅವಾಗ ಏನಾಗುತ್ತೆ, I is equal to integration from 0 to π/2. ಸೊ ಅಂದರೆ ಆ ಪ್ರಾಪರ್ಟಿ ಏನು ಹೇಳುತ್ತೆ, ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್ ಆಗುತ್ತೆ. ಓಕೆನಾ, ಸೊ ಹಂಗಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಸೈನ್, ಸೊ ಅಪ್ಪರ್ ಲಿಮಿಟ್ ಏನಿದೆ π/2 ಇದೆ. ಸೊ π/2 ಮೈನಸ್ ಎಕ್ಸ್, ಸೊ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೈನ್ ಆಫ್ ಅಪ್ಪರ್ ಲಿಮಿಟ್ ಅಂದ್ರೆ ಏನಿದೆ ಮತ್ತೆ π/2 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ π/2 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಸೊ ಸೈನ್ 90 ಮೈನಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಅದೇ ಥರ ಕಾಸ್ 90 ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಆಗುತ್ತೆ. ದೆನ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to π/2. ಸೊ ಹಂಗಂದರೆ ಸೈನ್ 90 ಮೈನಸ್ ಎಕ್ಸ್ ಅಂದರೆ ಏನಂತ ಬರೀಬೋದು, ಕಾಸ್ ಎಕ್ಸ್ ಅಂತ ಬರೀಬೋದು. ಸೊ ಹಂಗಂದರೆ ರೂಟ್ ಕಾಸ್ ಎಕ್ಸ್ ಆಯಿತು. divided by square root of same sin 90 minus x ಅಂತ ಬರೆಯೋಣ
ಕಾಸ್ ಎಕ್ಸ್ ಅಂತ ಬರೆಯೋಣ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ 90 ಮೈನಸ್ ಎಕ್ಸ್ ಅಂದ್ರೆ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ. ಓಕೆ ಇಂಟು ಡಿ ಎಕ್ಸ್. ಕಾಲ್ ದಿಸ್ ಇಸ್ ಇಕ್ವೇಶನ್ ನಂಬರ್ 2. ನಾವು ಆ್ಯಡ್ ಈಕ್ವೇಶನ್ಸ್ 1 and 2. ಈಕ್ವೇಶನ್ 1 ಮತ್ತು ಈಕ್ವೇಶನ್ 2ನ ಆ್ಯಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಐ ಇದೆ. ಸೊ ಐ ಪ್ಲಸ್ ಐ ಮೀನ್ಸ್ 2i ಆಗುತ್ತೆ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಲಿಮಿಟ್ಸ್ 0 to π/2 ಇದೆ ಎರಡೂ. ನೆಕ್ಸ್ಟ್ ಡಿನಾಮಿನೇಟರ್ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇದೆ. ಇಲ್ಲಿನೂ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇದೆ. ಸೊ ಹಂಗಾಗಿ ನ್ಯೂಮರೇಟರ್ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು 0 to π/2. ಸೊ ಹಂಗಂದರೆ ನ್ಯೂಮರೇಟರ್ಸ್ನ ಎರಡನ್ನೂ ಆ್ಯಡ್ ಮಾಡಿದರೆ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಆಯಿತು ಹೋಲ್ ಡಿವೈಡೆಡ್ ಬೈ. ಸೊ ಡಿನಾಮಿನೇಟರ್ ಸೇಮ್ ಇರೋದಕ್ಕೋಸ್ಕರ ಆಸ್ ಇಟ್ ಈಸ್ ಬರೆಯೋಣ ರೂಟ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ನಾವು numerator denominator both are same, so that's why we can cancel each other. So what is remaining 1 ಹೌದಾ. so it implies 2i is equal to, so ಏನು ನೋಡಿತೀವಿ ಇಂಟಿಗ್ರೇಷನ್ ಫ್ರಮ್ 0 to π/2 1 into dx ಉಳಿತು. ಓಕೆ ಸೊ ಇಂಟಿಗ್ರೇಷನ್ ಆಫ್ 1 ಅಂದರೆ ಏನಾಗುತ್ತೆ x ಆಗುತ್ತೆ. ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ x ವಿತ್ ದ ಲಿಮಿಟ್ 0 to π/2. ಸೊ ಈಗ ಲಿಮಿಟ್ಸ್ನ ಅಪ್ಲೈ ಮಾಡೋದಾದರೆ 2i is equal to what are the limits π/2 minus 0 upper limit minus lower limit. ಸೊ ಹಂಗಂದ್ರೆ 2i is equal to ಏನು ಉಳಿತು π/2 ಉಳಿತು. ಸೊ 2 ಈ ಕಡೆ ಬಂದರೆ ಏನಾಯ್ತು ಈಗ π/4 ಆಗುತ್ತೆ. ಸೊ i is equal to π/4. ದಿಸ್ ಇಸ್ ದ ರಿಕ್ವೈರ್ಡ್ ಏನು ಇಂಟಿಗ್ರಲ್ ವ್ಯಾಲ್ಯೂ. ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು 6 ಕ್ವೆಶನ್ ಆಗಿರುತ್ತೆ 46 ಅಲ್ಲಿ. ಸೊ ಗ್ರಾಫ್ ಇರುತ್ತೆ, ಯಾವ ಥರ ಇದನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಎರಡು ಕೇಳಿದ್ದಾರೆ. ಸೊ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ z is equal to 200x plus 500y subject to the constraints x plus 2y is greater than or equal to 10 and 3x plus 4y is less than or equal to 24 and x and y both are greater than 0 by the graphical method ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇಲ್ಲಿ ಫಸ್ಟ್ ಈ ಒಂದು ಕೊಟ್ಟಿರ್ತಕ್ಕಂಥ ಕನ್ಸ್ಟೆಂಟ್ಸ್ನ ಬರ್ಕೊಳ್ಳೋಣ. ಸೊ ಫಸ್ಟ್ ಕನ್ಸ್ಟೆಂಟ್ ಏನಿದೆ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10 ಅಂತ ತಗೊಂಡು. ಓಕೆ ಏನಿದೆ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10. ಸಪೋಸ್ ಇಲ್ಲಿ ಎಕ್ಸ್ ವೈ ಕನ್ಸಿಡರ್ ಮಾಡೋಣ. ಸಪೋಸ್ ಎಕ್ಸ್ ವ್ಯಾಲ್ಯೂ ಏನಾದರೂ 0 ಆಗಿಬಿಟ್ರೆ ನೋಡಿತೀವಿ 2y ಈಸ್ ಈಕ್ವಲ್ ಟು 10 ಆಗುತ್ತೆ. ಹಂಗಂದರೆ ವೈ ವ್ಯಾಲ್ಯೂ ಏನಾಗುತ್ತೆ 5 ಆಗುತ್ತೆ. ಸೊ ನೆಕ್ಸ್ಟ್ ವೈ ವ್ಯಾಲ್ಯೂವೇ 0 ಆಗಿಬಿಟ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 10 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಕನ್ಸ್ಟೆಂಟ್ ಏನಿದೆ ಇಲ್ಲಿ 3x ಪ್ಲಸ್ 4y ಈಸ್ ಈಕ್ವಲ್ ಟು 24 ಇದೆ. ಓಕೆ ಸಪೋಸ್ ಎಕ್ಸ್ ವ್ಯಾಲ್ಯೂ ಏನಾದರೂ 0 ಆಗಿಬಿಟ್ರೆ 4y ಈಸ್ ಈಕ್ವಲ್ ಟು 24 ಆಗುತ್ತೆ, ಅಂದರೆ y ಈಸ್ ಈಕ್ವಲ್ ಟು 6 ಆಗುತ್ತೆ. ಅದೇ ಥರ y ಏನಾದರೂ ನಮಗೆ 0 ಆಗಿಬಿಟ್ರೆ 3x ಈಸ್ ಈಕ್ವಲ್ ಟು 24 ಆಗುತ್ತೆ, ಅಂದರೆ x ವ್ಯಾಲ್ಯೂ 8 ಆಗುತ್ತೆ. ದಟ್ ಮೀನ್ಸ್ ನಮಗೀಗ ಎರಡು ಒಂದು ಕನ್ಸ್ಟೆಂಟ್ಸ್ನ ಯೂಸ್ ಮಾಡ್ಕೊಂಡು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಈಗ ಗ್ರಾಫ್ನ ಡ್ರಾ ಮಾಡೋಣ. ಓಕೆ ಸೊ ಇಲ್ಲಿ ಇದು ಆರಿಜಿನ್ ಕನ್ಸಿಡರ್ ಮಾಡೋಣ. ದಿಸ್ ಈಸ್ 1 2 3 4 5 6 7 8 and 9. This is 10 here 11. ಓಕೆ ಸೊ ಅದೇ ಥರ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ಬರಿತಾ ಹೋಗೋಣ, ಸಾರಿ ವೈ ವ್ಯಾಲ್ಯೂಸ್ ಬರಿತಾ ಹೋಗೋಣ. ಸೊ ವೈ ವ್ಯಾಲ್ಯೂ ಏನಿದೆ ಇಲ್ಲಿ 1 ಕನ್ಸಿಡರ್ ಮಾಡೋಣ. 1 2 3 4 5 6 7 8 9 10. ಓಕೆ ಸೊ ಫಸ್ಟ್ ಈಕ್ವೇಷನ್ ಏನಿದೆ 0, 5 ಇದೆ. ಎಕ್ಸ್ ವ್ಯಾಲ್ಯೂ 0 ಅಂದರೆ ವೈ ವ್ಯಾಲ್ಯೂ 5 ಆಗಬೇಕು. ಓಕೆ ಸೊ ವೈ ವ್ಯಾಲ್ಯೂ 5 ಇಲ್ಲಿರುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್. ಓಕೆ ಸಪೋಸ್ ಇದನ್ನು ಪಾಯಿಂಟ್ ಎ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇದ್ರ ವ್ಯಾಲ್ಯೂಸ್ ಏನು 0, 5. ಸೊ ನೆಕ್ಸ್ಟ್ ಏನಿದೆ 10, 0. ಸೊ ಎಕ್ಸ್ ವ್ಯಾಲ್ಯೂ 10 ಅಂದರೆ ದಿಸ್ ಇಸ್ ದ ಪಾಯಿಂಟ್. ಹೌದಾ. ಸೊ 10, 0 ಅಂದರೆ ದಿಸ್ ಇಸ್ ದ ಪಾಯಿಂಟ್. ಸೊ ಇದನ್ನು ಪಾಯಿಂಟ್ ಬಿ ಅಂತ ಕರೆಯೋಣ 10, 0. ಸೊ ಈಗ ಏನು ಮಾಡೋಣ, ಈ ಎರಡು ಪಾಯಿಂಟ್ಸ್ಗಳನ್ನು ಜಾಯಿನ್ ಮಾಡೋಣ. ಓಕೆ ರೈಟ್. ಸೊ ದಿಸ್ ದ ಫಸ್ಟ್ ಲೈನ್. ಸೊ ಸೆಕೆಂಡ್ ಲೈನ್ನ ಪಾಯಿಂಟ್ಸ್ ಏನಿದೆ ನೋಡೋಣ.
ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 6 ಅಂತ ಇದೆ. ಸೊ ಹಂಗಂದರೆ ಯಾವ ಪಾಯಿಂಟ್ ಆಗುತ್ತೆ ನಮಗೆ ಇಲ್ಲಿ 0,6 ಅಂದರೆ ದಿಸ್ ಇಸ್ ದ ಪಾಯಿಂಟ್. ಓಕೆ, ಸಪೋಸ್ ಇದನ್ನು ಪಾಯಿಂಟ್ ಸಿ ಅಂತ ಕರೆಯೋಣ 0,6. ಸೊ ನೆಕ್ಸ್ಟ್ ಏನಿದೆ 8,0 ಇದೆ. ಸೊ 8,0 ಅಂದರೆ ದಿಸ್ ಇಸ್ ದ ಪಾಯಿಂಟ್. ಓಕೆ, ಈ ಪಾಯಿಂಟ್ನ ಸಪೋಸ್ ಡಿ ಅಂತ ತಗೊಳ್ಳೋಣ 8,0. ಸೊ ಈಗ ಈ ಸಿ ಮತ್ತು ಡಿನ ಜಾಯಿನ್ ಮಾಡೋಣ. ಓಕೆ, ಪಾಯಿಂಟ್ ಸಿ ಮತ್ತು ಪಾಯಿಂಟ್ ಡಿನ ಜಾಯಿನ್ ಮಾಡೋಣ. ಓಕೆ, ಸೊ ನಮಗಿಲ್ಲಿ ಒಂದು ಪಾಯಿಂಟ್ ಸಿಕ್ತು. ಯಾವ ಪಾಯಿಂಟ್ ಅದು? ಸೊ ಆ ಪಾಯಿಂಟು ಇಲ್ಲಿ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ದ ಪಾಯಿಂಟ್ ಇ ಅಂತ ಮೆನ್ಷನ್ ಮಾಡೋಣ. ಸೊ ಪಾಯಿಂಟ್ ಇ ಬಂದುಬಿಟ್ಟು ಕೋಆರ್ಡಿನೇಟ್ಸ್ 4,0 ಆಗಿದೆ. ಓಕೆ, 4,0. ಸೊ ನೆಕ್ಸ್ಟ್ ಈಗ ನಾವೇನು ಮಾಡಬೇಕು, ಒಂದು ಏರಿಯಾನ ಕಾಮನ್ ಏರಿಯಾನ ಶೇಡ್ ಮಾಡಬೇಕು. ಓಕೆ, ಸೊ ರೈಟ್. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ದು ಫಸ್ಟ್ ಲೈನ್ ಈಕ್ವೇಷನ್ ಏನಿದೆ ಇನ್ಇಕ್ವಾಲಿಟಿ, ಇಲ್ಲಿ ಕನ್ಸ್ಟ್ರೆಂಟ್ 3x ಪ್ಲಸ್ x ಪ್ಲಸ್ 2y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 ಏನಿದೆ. ಸೊ ಅಂದರೆ ಆ ಎರಡು ಲೈನ್ಗಳಿಗಿಂತ ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ ಆರಿಜಿನ್ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ 0 ಪ್ಲಸ್ 2 ಇಂಟು 0 ಅಂದರೆ ಏನಾಗುತ್ತೆ ನಮಗೆ 0 ಪ್ಲಸ್ 0 ಅಂದರೆ 0ನೇ ಆಗುತ್ತೆ, ಹೌದಾ? ಸೊ 0 ಈಸ್ ಗ್ರೇಟರ್ ದ್ಯಾನ್ 10 ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಆಯಿತು. ಓಕೆ, ಸೊ ಹಂಗಂದರೆ ನಾವೇನು ಮಾಡಬೇಕೀಗ ಪಾಯಿಂಟಿಂದ ಅವೇ ಫ್ರಮ್ ದ ಪಾಯಿಂಟ್ನ ನಾವೇನು ಮಾಡಬೇಕಾಗುತ್ತೆ, ಈಗ ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಲೈನ್ ಯಾವುದು? ಸೊ ದಿಸ್ ಇಸ್ ದ ಫಸ್ಟ್ ಲೈನ್, ಹೌದಾ? ಸೊ ಈ ಪಾಯಿಂಟಿಂದ ಅವೇ ಅಂದರೆ ಅಬೋದ ಲೈನ ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಸೆಕೆಂಡ್ ಕನ್ಸ್ಟೆಂಟ್ ಬಂದುಬಿಟ್ಟು 3x ಪ್ಲಸ್ 4y ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24 ಅಂತಿದೆ. ಸೊ ಸಪೋಸ್ ನಾನು ಸೇಮ್ ಮತ್ತೆ ಈ ಒಂದು ಆರಿಜಿನ್ ಕೋಆರ್ಡಿನೇಟ್ಸ್ನ ಕನ್ಸಿಡರ್ ಮಾಡೋಣ. ಸೊ 3 ಇಂಟು 0 ಅಂದರೆ 0 ಆಗುತ್ತೆ, 4 ಇಂಟು 0 ಅಂದರೆ 0 ಆಗುತ್ತೆ, 0 ಪ್ಲಸ್ 0 ಅಂದರೆ 0, 0 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24 ಆಯಿತು ಅಂದರೆ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹಂಗಂದರೆ ಟುವರ್ಡ್ಸ್ ದ ಪಾಯಿಂಟ್ ನಾವೇನು ಮಾಡಬೇಕಾಗುತ್ತೆ, ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಟುವರ್ಡ್ಸ್ ದ ಪಾಯಿಂಟ್ ಶೇಡ್ ಮಾಡಿದರೆ ನಮ್ಗೆ ಏನು ಬರುತ್ತೆ ಇಲ್ಲಿ? ಸೊ ಟುವರ್ಡ್ಸ್ ದ ಪಾಯಿಂಟ್ ಅಂದರೆ ಈ ಕಡೆ ಬರುತ್ತೆ. ಓಕೆ, ಸೊ ಹಂಗಂದರೆ ಕಾಮನ್ ರೀಸನ್ ನಮಗೆ ಏನು ಬಂತು? ಸೊ ಕಾಮನ್ ರೀಸನ್ ಬಂದುಬಿಟ್ಟು ನಮಗೆ ದಿಸ್ ಈಸ್ ದ ಕಾಮನ್ ರೀಸನ್. ಓಕೆ, ಸೊ ನಮಗೆ ಇದು ನಮಗೇನಾಗಿರುತ್ತೆ, ಕಾಮನ್ ರೀಸನ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾಮನ್ ರೀಸನ್. ಸೊ ಹಂಗಂದರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಯಾವ್ದು ಬಂತು? ಇಲ್ಲಿ ಪಾಯಿಂಟ್ ಸಿ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಇ ಬಂತು. ಓಕೆ, ಸೊ ಕಾರ್ನರ್ ಪಾಯಿಂಟ್ಸ್ನ ಇಲ್ಲಿ ಬರೆಯೋಣ. ಕಾರ್ನರ್ ಪಾಯಿಂಟ್ಸ್ ಯಾವ್ದು? ಎ ಪಾಯಿಂಟು. ಸೊ ಎ ಪಾಯಿಂಟಿನ ಕೋಆರ್ಡಿನೇಟ್ಸನ್ನು 0,5. ಸೊ ನೆಕ್ಸ್ಟ್ ಪಾಯಿಂಟ್ ಸಿ. ಸೊ ಪಾಯಿಂಟ್ ಸಿ ಕೋಆರ್ಡಿನೇಟ್ಸ್ ಏನು 0,6. ನೆಕ್ಸ್ಟ್ ಪಾಯಿಂಟ್ ಇ ಕೋಆರ್ಡಿನೇಟ್ಸ್ ಏನು 4,0 ಆಯಿತು. ಓಕೆನಾ? ಸೊ ನಮ್ಗೆ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ನೋಡೋಣ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ? 200x ಪ್ಲಸ್ 500y ಇದೆ, ಹೌದಾ? ಸೊ ಇಲ್ಲಿ z ಇಸ್ ಈಕ್ವಲ್ ಟು, ಸೊ z ಇಸ್ ಈಕ್ವಲ್ ಟು ಏನಿದೆ 200x ಪ್ಲಸ್ 500y ಇದೆ. ಓಕೆನಾ? ಸೊ ಈಗ ಈ ಒಂದು ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಆಬ್ಜೆಕ್ಟಿವ್ ಫಂಕ್ಷನ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಓಕೆ, ರೈಟ್. ಸೊ ಇಲ್ಲಿ ಫಸ್ಟ್ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಿದೆ 0 ಇದೆ, ಅಂದರೆ 200 ಇಂಟು 0 ಪ್ಲಸ್ 500 ಇಂಟು 5 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಿದೆ 200 ಇಂಟು ಎಕ್ಸ್ ವ್ಯಾಲ್ಯೂ ಏನಿದೆ 0 ಇದೆ, ಪ್ಲಸ್ ವೈ ವ್ಯಾಲ್ಯೂ ಏನಿದೆ 6 ಇದೆ. ಸೊ ಅಂದರೆ 500 ಇಂಟು 6 ಆಯಿತು. ಸೊ ನೆಕ್ಸ್ಟ್ ಇದು 200 ಇಂಟು 4 ಇದೆ, ಪ್ಲಸ್ 500 ಇಂಟು 0. ಓಕೆ, ಸೊ ಹಂಗಂದರೆ ಇದ್ರ ವ್ಯಾಲ್ಯೂ ಎಷ್ಟಾಯ್ತು? ಇದು 0 ಆಯಿತು, 2500 ಆಗುತ್ತೆ. ಸೊ ಇದು 3000 ಆಗುತ್ತೆ. ಸೊ ನೆಕ್ಸ್ಟ್ ಇದು ಇಲ್ಲೇನಾಯಿತು, ಸಾರಿ ಎಕ್ಸ್ ವ್ಯಾಲ್ಯೂ 4,3 ಆಗುತ್ತೆ. ಇದು ಸಾರಿ 4,0 ಅಲ್ಲ, 4,3000. ಓಕೆ, 4,3 ಆಗುತ್ತೆ. ಯಾಕಂದರೆ ವೈ ವ್ಯಾಲ್ಯೂ ನಮಗೇನಾಗುತ್ತೆ ಇಲ್ಲಿ 3 ಸಿಗುತ್ತೆ. ಓಕೆ, 4,3 ಬರೆಯೋಣ.
ಇಲ್ಲಿ 4,3. ಸೊ ಇದು ಕೂಡ ಏನಾಗುತ್ತೆ ಇಲ್ಲಿ ಒಂದು ನಿಮಿಷ. ಸೊ ಅಂದರೆ ಇದೇನಾಯ್ತು ಈಗ 4 ಇಂಟು ಸೊ ಈ ಪಾಯಿಂಟ್ನ ಕೆಳಗಡೆ ಬರಬೇಡ. ಸೊ ಇಲ್ಲಿ ಪಾಯಿಂಟ್ ಈ ಕೋಆರ್ಡಿನೇಟ್ಸ್ ಏನಿದೆ 4,3 ಇದೆ. ಸೊ ಹಂಗಂದರೆ 200 ಇಂಟು 4 ಪ್ಲಸ್ 500 ಇಂಟು 3 ಆಯಿತು. ಸೊ ಇದಂದರೆ 800 ಆಯಿತು, 800. ಸೊ ಇದು 1500 ಆಯಿತು. ಸೊ ಇವೆರಡು ಆ್ಯಡ್ ಮಾಡಿದರೆ 2300 ಸಿಗುತ್ತೆ. ಓಕೆನಾ? ಸೊ ಇಲ್ಲಿ 3000. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 3000 ಆಯಿತು, ಮಿನಿಮಮ್ ವ್ಯಾಲ್ಯೂ 2300 ಆಯಿತು. ದೇರ್ಫೋರ್ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ನಮಗೆ ಝಡ್ ಅನ್ನೋದು, ಹೌದಾ? ಸೊ z is maximum at C, that is 0,6, and z is minimum at point E, that is 4,3. okay, so this is 4,3. I hope ಈ ಒಂದು ಕ್ವಶನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇದೇ ಥರ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.